ಎಲ್ಲರಿಗೂ ಆಲ್ ಇನ್ ಕನ್ನಡ ಅಪ್ಡೇಟ್ ಚಾನಲ್ಗೆ ಸ್ವಾಗತ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ರಣಜಿ ಟ್ರೋಫಿ ಚೊಂಚಲ ಟ್ರೋಫಿಯನ್ನು ಜಮ್ಮು ಕಾಶ್ಮೀರ ಗೆದ್ದಿದೆ ಅಂತಲೇ ಹೇಳ್ಬೋದು. ತವರಿನಲ್ಲಿ ಕರ್ನಾಟಕ ಸೋಲಿನ ಉಣಿಸಿದ ಜಮ್ಮು ಕಾಶ್ಮೀರ. ಈ ವಿಡಿಯೋ ನೋಡೋ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಧಾರವಾಡ ದ್ವೈತ ಕರ್ನಾಟಕ ತಂಡ ಮಣಿಸಿದ ಚೊಂಚಲ ರಣಜಿ ಟ್ರೋಫಿ ಪ್ರಶಸ್ತಿ ಜಮ್ಮು ಕಾಶ್ಮೀರ ಮುಟ್ಟಿದೆ. ಟ್ರೋಫಿ ಫೈನಲ್ ಪಂದ್ಯದಲ್ಲಿ 5ನೇ ದಿನ ಜಮ್ಮು ಕಾಶ್ಮೀರ ತಂಡ ಪಂದ್ಯವನ್ನು ಡ್ರಾ ಮಾಡಿಕೊಂಡಿದೆ. ಫೈನಲ್ ಪಂದ್ಯದ ಮೊದಲ ಇನ್ನಿಂಗ್ಸ್ ಲೀಡ್ ಆಧಾರದ ಮೇಲೆ ಪ್ರಶಸ್ತಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಫೆಬ್ರವರಿ 28 ಜಮ್ಮು ಕಾಶ್ಮೀರ ಮತ್ತು ಕ್ರಿಕೆಟ್ ಸರಣಿಯ ದಿನಾಂಕವಾಗಿ ಉಳಿಯುತ್ತದೆ. 1956-60ರ ಋತುವಿನಲ್ಲಿ ರಣಜಿ ಟ್ರೋಫಿ ಮೊದಲ ಬಾರಿಗೆ ಪದಾರ್ಪಣೆ ಮಾಡಿದ ಜಮ್ಮು ಕಾಶ್ಮೀರ ಅಂತಿಮವಾಗಿ ಭಾರತದ ಅತಿ ದೊಡ್ಡ ದೇಶಿ ಸ್ಪರ್ಧಿ ಬೆಳ್ಳಿ ಪದಕ ಪಡೆದಿದೆ ಅಂತಲೇ ಹೇಳ್ಬೋದು. ಶನಿವಾರ ಹುಬ್ಬಳ್ಳಿಯಲ್ಲಿ KSC ಸ್ಟೇಡಿಯಂನಲ್ಲಿ ನಡೆದ ಈ ರಣಜಿ ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ಡ್ರಾ ನೇತೃತ್ವದ ತಂಡವು ಕರ್ನಾಟಕದ ಸೋಲಿಸಿ 2025-26 ಋತುವಿನ ರಣಜಿ ಟ್ರೋಫಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಜಮ್ಮು ಕಾಶ್ಮೀರ ಗೆಲುವು ಖಚಿತವಾಗಿ. ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಕೂಡ ಶುಕ್ರವಾರ ಸಂಜೆ ಹುಬ್ಬಳ್ಳಿ ಆಗಮಿಸಿದರು. ರಣಜಿ ಟ್ರೋಫಿ ಫೈನಲ್ ಪಂದ್ಯವನ್ನು ಆಡುತ್ತಿರುವ ಜಮ್ಮು ಕಾಶ್ಮೀರ ಕ್ರಿಕೆಟ್ ತಂಡವನ್ನು ಹುರಿದುಂಬಿಸಲು ನಾವು ಹುಬ್ಬಳ್ಳಿಗೆ ಹೋಗುತ್ತಿದ್ದೇವೆ. ಅವರು ಈಗಾಗಲೇ ನಾಳೆ ದಿನ ಸ್ಟ್ಯಾಂಡ್ನಲ್ಲಿ ಅವರನ್ನು ಹುರಿದುಂಬಿಸುವುದು ನಿಜವಾದ ಎಂದು ಹೇಳಿದ್ದರು. ಹೀಗೆ ಜಮ್ಮು ಕಾಶ್ಮೀರ ಗೆದ್ದಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡಿದ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.